ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ನನ್ನ ಇವತ್ತಿನ ವ್ಲಾಗ್ ನನ್ನ ಉತ್ತರ ಭಾರತ ಪ್ರವಾಸದ ಮುಂದಿನ ಭಾಗವಾಗಿದೆ. ಸೊ ನಾವು ಕಾಶಿ ಮುಗಿಸಿ ಅಯೋಧ್ಯೆಯಿಂದ ಬಾಬಾ ಬೈದ್ಯನಾಥ್ ಮಂದಿರ್ಗೆ ಹೊರಟ್ವಿ. ಸೊ ಬಾಬಾ ಬೈದ್ಯನಾಥ್ ಮಂದಿರ ಸ್ವಲ್ಪ ಲಾಂಗ್ ಜರ್ನಿ ಅಂತಲೇ ಹೇಳ್ಬೋದು. ಜಾರ್ಖಂಡ್ ರಾಜ್ಯದಲ್ಲಿರುವಂತಹದ್ದು. ಸೊ ನಾವು ಅಯೋಧ್ಯೆಯಿಂದ ಸಂಜೆ ಟೈಮ್ ಹೊರಟ್ವಿ. ಸೊ ಸಂಜೆ ಹೊರಟ್ರೆ ಮಾರ್ನಿಂಗ್ ತನಕನೂ ಟ್ರೈನ್ ಪ್ರಯಾಣ ಆಯಿತು. ಸೊ ಮಾರ್ನಿಂಗು ಅನ್ಸ್ದಿಹ ಅನ್ನೋಂಥ ಪ್ಲೇಸ್ಗೆ ಬಂದು ಇಳಿದ್ವಿ. ಅಲ್ಲಿಂದನೂ 25 ಕಿಲೋಮೀಟರ್ ಇತ್ತು. ಸೊ ಅಲ್ಲಿಂದ ಆಟೋ ತಗೊಂಡು ಹೊರಟ್ವಿ. ಅಲ್ಲೆಲ್ಲ ತುಂಬಾ ಈ ಆಟೋಗಳು ತುಂಬಾ ಇರೋದ್ರಿಂದ ಸೊ ನಾವು ಆಟೋದಲ್ಲೇ ಹೊರಟ್ವಿ. ಏಕೆಂದರೆ ಬಸ್ ಕನ್ವಿನಿಯೆಂಟ್ ನಮ್ಗೆ ಗೊತ್ತಿಲ್ವಲ್ವ, ಹಾಗಾಗಿ ಆಟೋನೇ ಮಾಡ್ಕೊಂಡು ಹೊರಟ್ವಿ. ಸೊ ಬೆಳಗ್ಗೆ 8 ಗಂಟೆ ಅಷ್ಟರಲ್ಲಿ ಅನ್ಸ್ದಿಹ ಅನ್ನೋ ಪ್ಲೇಸಿಗೆ ಹೋದ್ವಿ. ಅಲ್ಲಿಂದ ಬಾಬಾ ಬೈದ್ಯನಾಥ್ ಮಂದಿರ ಹತ್ರಕ್ಕೆ ಹೋಗುವಷ್ಟರೊಳಗೆ 12 ಅಷ್ಟು ಆಯಿತು. ಮತ್ತು ಅಲ್ಲೇ ಒಂದು ರೂಮ್ನ ತಗೊಂಡು ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಅಂತ ಹೋಗಿದ್ವಿ. ಮಾಮೂಲಿಯಾಗಿ ಹೋಗ್ತೀವಿ ಅಂದಿದ್ರೆ ಒಂದು ದಿನವೆಲ್ಲ ಬರೀ ದರ್ಶನಕ್ಕೆ ಆಗ್ತಿತ್ತು ಅನಿಸುತ್ತೆ. ಜಗದೀಶ್ ಆಫೀಸ್ ಕಡೆಯಿಂದ ಒಬ್ಬ ಅರ್ಚಕರು ಪರಿಚಯ ಆಗಿ ಸೊ ಅವರನ್ನು ನಮಗೆ ದರ್ಶನ ಮಾಡಿಸಿದ್ರು. ನಿಜವಾಗ್ಲೂ ನಾವು ಕಾಶಿ ಅಯೋಧ್ಯೆ ಬಗ್ಗೆ ತಿಳ್ಕೊಂಡಷ್ಟು ಬಾಬಾ ಬೈದ್ಯನಾಥ್ ಬಗ್ಗೆನೇ ತಿಳ್ಕೊಂಡೇ ಇಲ್ಲ ಅಂತ ಅನ್ನಿಸ್ತು. ಅವರು ಹೇಳಿದ್ದು ಎಲ್ಲ ತಿಳ್ಕೊಂಡ್ರೆ. ತುಂಬಾ ಇತಿಹಾಸ ಇರೋವಂಥ ದೇವಸ್ಥಾನ. ಸೊ ಇದು ಜಾರ್ಖಂಡ್ ರಾಜ್ಯದ ಡಿಯೋಗರ್ ಅಂದರೆ ದೇವತೆಗಳ ಗರ್ ಅಂತ ಅರ್ಥ. ಇಲ್ಲಿರೋ ಬಾಬಾ ವೈದ್ಯನಾಥ ಮಂದಿರ, ಈ ಕ್ಷೇತ್ರ ತುಂಬಾ ವಿಶೇಷತೆಗಳನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ಈ ಕ್ಷೇತ್ರವು ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು, ಹಾಗೆಯೇ 21 ಶಕ್ತಿಪೀಠಗಳಲ್ಲಿ ಪ್ರಮುಖ ಕ್ಷೇತ್ರ ಅಂತಲೇ ಹೇಳ್ಬಹುದು. ಯಾಕಂದರೆ ಸತಿಯ ಹೃದಯ ಭಾಗ ಬಿದ್ದಿರುವಂಥ ಸ್ಥಳ ಇದಾಗಿದೆ. ಅದರಿಂದನೇ ಈ ಕ್ಷೇತ್ರವನ್ನು ಶಿವಶಕ್ತಿ ಕ್ಷೇತ್ರ ಅಂತ ಹೇಳ್ತಾರೆ. ಶಿವ ಮತ್ತು ಸತಿ ಎರಡೂ ದೈವಗಳು ಒಂದೇ ಸ್ಥಳದಲ್ಲಿ ದರ್ಶನ ನೀಡುವ ಸ್ಥಳ ಇದಾಗಿದೆ. ಇದರ ಇತಿಹಾಸ ಹೇಳಬೇಕಂದ್ರೆ ರಾಕ್ಷಸರ ರಾಜ ರಾವಣ ಪರಮಶಿವ ಭಕ್ತ. ಹಿಮಾಲಯದಲ್ಲಿ ಕಠೋರ ತಪಸ್ಸನ್ನು ಮಾಡ್ತಾನೆ. ತನ್ನ 10 ಶಿರಗಳನ್ನು ಶಿವಗಳಿಗೆ ಅರ್ಪಿಸ್ತಾನೆ. ತನ್ನ ಕೊನೆಯ ಶಿರವನ್ನು ಅರ್ಪಿಸುವಾಗ ಸಾಕ್ಷಾತ್ ಶಿವನೇ ಪ್ರತ್ಯಕ್ಷ ಆಗಿ ವರವನ್ನು ಕೊಡ್ತಾನೆ. ರಾವಣನು ತನ್ನ ಇಚ್ಛೆಗಳು ಪೂರ್ಣಗೊಳ್ಳೋದಕ್ಕೆ ಮನೋಕಾಮನಾ ಲಿಂಗವನ್ನು ಕೇಳಿಕೊಳ್ತಾನೆ. ಶಿವನಿಂದ ಮನೋಕಾಮನಾ ಲಿಂಗವನ್ನು ಪಡೆದು ಲಂಕೆಯ ಕಡೆ ಹೊರಡ್ತಾನೆ. ಆದರೆ ಶಿವನು ಒಂದು ಷರತ್ತನ್ನು ಹಾಕಿರ್ತಾನೆ, ಈ ಲಿಂಗವನ್ನು ನೀನು ಎಲ್ಲಿ ಇಡ್ತೀಯೋ ಅಲ್ಲೇ ಸ್ಥಾಪಿತವಾಗುತ್ತೆ ಅಂತ. ಲಿಂಗವನ್ನು ತೆಗೆದುಕೊಂಡು ಹೊರಟ ರಾವಣನನ್ನು ತಡೆದು ಲಿಂಗವನ್ನು ಅವನಿಂದ ದೂರ ಮಾಡಬೇಕು ಅಂತ ದೈವಗಳೆಲ್ಲ ಒಂದಾಗಿ ವಿಷ್ಣುವಿನ ಬಳಿಗೆ ಹೋಗ್ತಾರೆ. ವಿಷ್ಣುವು ಬ್ರಾಹ್ಮಣ ಬಾಲಕ ರೂಪದಲ್ಲಿ ಬಂದು ರಾವಣನಿಗೆ ಪ್ರಾಕೃತಿಕ ಕರೆ ಬಂದಿದ್ದರಿಂದ ಆ ಲಿಂಗವನ್ನು ವಿಷ್ಣುವಿನ ಕೈಲಿ ಕೊಟ್ಟು ಹೋಗ್ತಾನೆ. ಆಗ ಬ್ರಾಹ್ಮಣ ಬಾಲಕ ರೂಪದ ವಿಷ್ಣುವು ಆ ಲಿಂಗವನ್ನು ಅಲ್ಲಿಯೇ ಸ್ಥಾಪನೆ ಮಾಡಿದ್ರು ಅಂತ ಎಂಬುದು ಇಲ್ಲಿನ ನಂಬಿಕೆ. ಈ ಜ್ಯೋತಿರ್ಲಿಂಗದ ಇತಿಹಾಸ, ಈ ಸ್ಥಳದ ಮಹತ್ವ ಏನಂತಂದರೆ ಇದನ್ನು ಬಾಬಾ ಬೈದ್ಯನಾಥ್ ಅಥವಾ ಬಾಬಾ ವೈದ್ಯನಾಥ್ ಅಂತ ಕರೀತಾರೆ. ಏಕೆಂದರೆ ಇಲ್ಲಿ ದರ್ಶನ ನೀಡುವ ಭಕ್ತರ ರೋಗಗಳನ್ನ ನಿವಾರಣೆ ಮಾಡ್ತಾರೆ ಅನ್ನೋದು ಇಲ್ಲಿನ ನಂಬಿಕೆ ಆಗಿದೆ. ಬಾಬಾ ವೈದ್ಯನಾಥ್ ಅಂತಾನೂ ಪ್ರಸಿದ್ಧಿ. ಈ ದೇವಸ್ಥಾನವನ್ನು 8ನೇ ಶತಮಾನದಲ್ಲಿ ನಿರ್ಮಾಣ ಮಾಡಲಾಗಿದೆ. ಸಾಕ್ಷಾತ್ ವಿಶ್ವಕರ್ಮರೇ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಅನ್ನೋದು ಇದರ ನಂಬಿಕೆ. ಈ ದೇವಸ್ಥಾನದ ಸುತ್ತ 11 ಬೇರೆ ಬೇರೆ ದೇವಾಲಯಗಳನ್ನು ನಿರ್ಮಾಣ ಮಾಡಲಾಗಿದೆ. ಬೇರೆ ಯಾವುದೇ ದೇವಸ್ಥಾನದಲ್ಲಿ ಲಿಂಗವನ್ನು ಮುಟ್ಟೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ಈ ಜ್ಯೋತಿರ್ಲಿಂಗವನ್ನು ಮುಟ್ಟೋದಕ್ಕೆ ಅವಕಾಶ ಇತ್ತು. ಹೋದಂಥ ಜನಗಳೆಲ್ಲ ಲಿಂಗದ ಮೇಲೆ ಗಂಗೆನ, ಹಾಗೆ ಹಾಲು, ಮೊಸರು, ತುಪ್ಪ ಎಲ್ಲದನ್ನು ಹಾಕ್ತಾನೆ ಇರ್ತಾರೆ. ಹಾಗೆಯೇ ಕೈಯಲ್ಲಿ ಮುಟ್ಟೋದಕ್ಕೂ ಅವಕಾಶ ಇರುತ್ತೆ. ಸೊ ನಾವುಗಳು ಸಹಿತ ಲಿಂಗವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ತುಂಬಾ ರಶ್ ಇರುತ್ತೆ. ಏಕೆಂದರೆ ಬೇರೆ ಲಿಂಗಗಳನ್ನು ಮುಟ್ಟೋದಕ್ಕೆ ಅವಕಾಶ ಇರಲ್ಲ, ಇದೊಂದೇ ಜ್ಯೋತಿರ್ಲಿಂಗನ ಮುಟ್ಟೋದಕ್ಕೆ ಅವಕಾಶ ಇರೋದ್ರಿಂದ. ಹಾಗೆಯೇ ಇಲ್ಲಿ ಗಂಡ ಹೆಂಡತಿ ಈ ಥರ ಏನಾದ್ರು ಬಂದಿದ್ದರೆ ಅವ್ರ ಹತ್ರ ಕೆಂಪು ವಸ್ತ್ರವನ್ನು ಈ ರೀತಿ ದಾರ ಮಾಡಿಬಿಟ್ಟು ಶಿವನ ದೇವಾಲಯದಿಂದ ಸತಿಯ ಹೃದಯ ಭಾಗ ಬಿದ್ದಿರುವಂತಹ ದೇವಸ್ಥಾನಕ್ಕೆ ಮೇಲ್ಗಡೆ ಕಟ್ತಾರೆ. ಸೊ ಇದಂತೂ ತುಂಬಾ ವಿಶೇಷ ಅನ್ನಿಸ್ತು. ಹಾಗೆಯೇ ಕಟ್ಟಿದ್ದಂಥ ದಾರಾನ ತೆಗೆದುಬಿಟ್ಟು ಮತ್ತೆ ಈ ರೀತಿ ವಿಶೇಷವಾಗಿ ಪೂಜೆ ಏನಾದರೂ ಮಾಡಿಸಿದ್ರೆ ಎಲ್ಲರ ಕೈಗೂ ಕಟ್ತಾರೆ. ಸೊ ಇದು ನಮಗೆ ಯಾವುದಾದ್ರೂ ಕಾಯಿಲೆಗಳಿದ್ದರೆ, ಹಾಗೆ ಮನೆಗೆ ಯಾವುದಾದ್ರೂ ಕೆಟ್ಟ ದೃಷ್ಟಿ ಬಿದ್ದಿದ್ರೆ ಅದನ್ನು ನಿವಾರಣೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಮಗೂ ಎಲ್ರಿಗೂ ಈ ರೀತಿ ದಾರಾನ ಕಟ್ಟಿದ್ರು. ಹಾಗೆಯೇ ಇಲ್ಲಿನ ಸ್ಥಳ ಮಹತ್ವವನ್ನು ತುಂಬಾ ಹೇಳಿದ್ರು ನಮಗೆ. ಆವಾಗಲೇ ಗೊತ್ತಾಗಿದ್ದು ಇದ್ರ ಮಹತ್ವ ಏನು ಅಂತ. ನಿಜವಾಗ್ಲೂ ಕೆಲವರಿಗೆ ಗೊತ್ತೇ ಇರೋಲ್ಲ ಬಾಬಾ ಬೈದ್ಯನಾಥ್ ಅನ್ನೋದು. ಕಾಶಿ ಅಯೋಧ್ಯೆ ಸ್ಥಳ ಮಹತ್ವದ ಥರ ಇದ್ರದ್ದು ತುಂಬಾ ಸ್ಥಳ ಮಹತ್ವ ಇದೆ. ಬಟ್ ಎಲ್ರಿಗೂ ಗೊತ್ತಿರಲ್ಲ ಅಷ್ಟೇ. ಸೊ ನಿಜವಾಗ್ಲೂ ಹೋಗಿ ಬಂದಿದ್ದಕ್ಕೆ ತುಂಬಾ ಖುಷಿ ಅನ್ನಿಸ್ತು. ಅಂತಹ ರಾಕ್ಷಸನಾಗಿದ್ದ ರಾವಣನಿಗೆ ತನ್ನ ಮನೋಕಾಮನೆಯನ್ನು ಈಡೇರಿಸ್ಕೊಳ್ಳೋದಕ್ಕೆ
ವರವನ್ನು ನೀಡಿದಂಥ ಶಿವನು ಇನ್ನು ನಮ್ಮಂಥವ್ರಿಗೆ ಕೊಡಲ್ವಾ. ಸೊ ಅಲ್ಲಿಗೆ ಹೋಗಿ ಬಂದರೆ ಯಾವುದೇ ಕಾಯಿಲೆಗಳು ರೋಗಗಳು ದೂರ ಆಗುತ್ತೆ ಅನ್ನೋದು ಇಲ್ಲಿನ ವಾಡಿಕೆ ನಂಬಿಕೆ. ತುಂಬಾ ಶಕ್ತಿಶಾಲಿ ಇರುವಂತಹ ಪೀಠ ಅಂತಲೇ ಹೇಳ್ಬೋದು. ರಾವಣನ ಸತ್ತ ನಂತರ ರಾವಣನ ಭಸ್ಮವನ್ನು ಕೂಡ ಇಲ್ಲೇ ತಂದು ಇಟ್ಟಿದ್ದಾರೆ ಅಂತ ಹೇಳಿದ್ರು ಈ ಅರ್ಚಕರು. ಸೊ ಆವಾಗಲೇ ಗೊತ್ತಾಗಿದ್ದು. ಹಾಗೆಯೇ ಇಲ್ಲಿಗೆ ಬರಬೇಕಾದ್ರೆ ಒಂದು ಬೆಟ್ಟವನ್ನು ನೋಡಿದ್ವಿ. ಹನುಮನು ಈ ಬೆಟ್ಟನ ಕೈಯಲ್ಲಿ ಎತ್ತಿ ಎಸ್ತಿದ್ದ, ಹಾಗಾಗಿ ಬೆಟ್ಟ ತಳಕೆಳಕಾಗಿದೆ ಅಂತ ಅಂದ್ಬಿಟ್ಟು ಆಟೋದವ್ರು ಹೇಳಿದ್ರು. ತುಂಬಾ ಇತಿಹಾಸ ಇರುವಂಥ ಸ್ಥಳ ಇದು. ಸುತ್ತಮುತ್ತನೂ ಅಷ್ಟೇ ತುಂಬಾ ಇತಿಹಾಸ ಇರುವಂಥ ಸ್ಥಳ. ಸೊ ನಾವು ಇವ್ರ ಹತ್ರ ಸ್ವಲ್ಪ ವಿವರಣೆಗಳನ್ನ ತಗೊಂಡು ಹೊರಟ್ವಿ. ಸೊ ನಾವು ಹೊರಟ ಮೇಲೆ ನಮಗೆ ಅನ್ಎಕ್ಸ್ಪೆಕ್ಟೆಡಾಗಿ ಸಿಕ್ಕಿದ್ದು ಸೈನಾ ನೆಹ್ವಾಲು. ಅನ್ಎಕ್ಸ್ಪೆಕ್ಟೆಡ್ ಮೀಟ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ದೇವಸ್ಥಾನಕ್ಕೆ ಬಂದಿದ್ದು ಎಷ್ಟು ಖುಷಿ ಅನ್ನಿಸ್ತೋ, ಇವ್ರನ್ನ ಮೀಟ್ ಮಾಡಿನೂ ಅಷ್ಟೇ ಖುಷಿ ಅನ್ನಿಸ್ತು. ಸೊ ಒಂದು ಸಲ ಸೆಲ್ಫಿ ತೊಗೊಂಡ್ವಿ, ನೋಡೋಣ ಒಂದು 10 ಮಿನಿಟ್ಸಲ್ಲಿ ವಾಪಸ್ ಬರ್ತಾರೆ ಅಂದರು. ಸೊ ಮತ್ತೆ ಸಿಗ್ಬಹುದೇನೋ ಅಂದ್ಬಿಟ್ಟು ಅಲ್ಲೇ ವೆಯ್ಟ್ ಮಾಡ್ಕೊಂಡು ನಿಂತ್ಕೊಂಡ್ವಿ. ಮತ್ತೆ ಸಿಕ್ಕಿದ್ರು, ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು. ಸೊ VIP ಎಂಟ್ರಿ ಇದ್ದಿದ್ದರಿಂದ ತುಂಬ ಜನಕ್ಕೆ ಗೊತ್ತಾಗಿಲ್ಲ. ಸೊ ನಾವು ಅಲ್ಲೇ ವೆಯ್ಟ್ ಮಾಡಿ ಸೆಲ್ಫಿ ಮತ್ತು ವೀಡಿಯೋನ ತಗೊಂಡ್ವಿ ಅವ್ರ ಜೊತೆ. ತುಂಬಾ ಡೌನ್ ಟು ಅರ್ತ್ ಅಂತ ಹೇಳ್ಬೋದು. ಯಾವುದೇ ಬೇಜಾರು ಇಲ್ಲದೇ ಶೇಕ್ ಹ್ಯಾಂಡ್ ಎಲ್ಲ ಮಾಡಿ ಜೊತೆಲಿ ಫೋಟೋ ತಗೊಂಡ್ರು. ತುಂಬಾ ಖುಷಿ ಆಯಿತು ಮೇಡಮ್ನ ಮೀಟ್ ಮಾಡಿ. ನಾವಂತೂ ಅಂದ್ಕೊಂಡೇ ಇರಲಿಲ್ಲ ಇವರೆಲ್ಲ ಸಿಗ್ತಾರೆ ಅಂತ ಅಂದ್ಬಿಟ್ಟು. ತುಂಬಾ ಫಿಲ್ಮ್ ಸ್ಟಾರ್ಸು ಹಾಗೆಯೇ ಈ ರೀತಿ ಸ್ಪೋರ್ಟ್ಸ್ ಪ್ಲೇಯರ್ಸು ತುಂಬಾ ವಿಸಿಟ್ ಮಾಡ್ತಿರ್ತಾರಂತೆ ಅವಾಗವಾಗೆ. ಹಾಗಾಗಿಯೇ ತುಂಬ ಶಕ್ತಿಶಾಲಿ ಇರುವಂಥ ಪೀಠ ಅಂತಲೇ ಹೇಳ್ಬಹುದು. ಸೊ ನಾವು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಊಟನ ಮುಗಿಸ್ಕೊಂಡು ಹೊರಟ್ವಿ. ಮತ್ತು ಅಲ್ಲಿಂದ ನಿಯರಲ್ಲಿ ಯಾವುದು ಟ್ರೈನ್ ಸ್ಟೇಷನ್ ಇರಲಿಲ್ಲ. ಸೊ ಮತ್ತೆ ಆಟೋದಲ್ಲಿ ಸ್ವಲ್ಪ ದೂರ ಬಂದುಬಿಟ್ಟು ಟ್ರೈನ ಹತ್ಕೊಂಡ್ವಿ. ಸೊ ಅಲ್ಲಿಂದ ನಮಗೆ ಭೋಪಾಲ್ಗೆ ಇದ್ದಿದ್ದು ಟ್ರೈನು. ಇಲ್ಲಂತೂ ಟೀ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಮತ್ತೇನೋದು ವಿಶೇಷ ಅಂತ ಅಂದರೆ ಟೀನೆಲ್ಲ, ಕಾಫಿನೇ ಆಗಲಿ ಟೀನೇ ಆಗಲಿ ಮಣ್ಣಿನ ಮಡಿಕೆ ಥರದ್ರಲ್ಲಿ ಆ ಥರ ಗ್ಲಾಸಲ್ಲಿ ಕೊಡ್ತಾರೆ. ನಾನು ಎಲ್ಲ ಹತ್ರನೂ ನೋಡಿದೆ, ಎಲ್ಲ ಕಡೆನೂ ಮಣ್ಣಿನ ಗ್ಲಾಸಲ್ಲೇ ಕೊಡ್ತಿದ್ದಿದ್ದು, ಮಡಿಕೆ ಟೈಪು. ದೇವಸ್ಥಾನದ ಹತ್ರದನೇ ಈ ರೀತಿ ಕೊಳ ಒಂದಿತ್ತು. ಸೊ ಇಲ್ಲೇ ಎಲ್ಲರೂ ಸ್ನಾನ ಮಾಡ್ತಾಯಿದ್ರು. ಬಟ್ ನಾವೇನು ಸ್ನಾನ ಮಾಡಲಿಲ್ಲ. ಈ ಕಡೆ ಅಂತೂ ಪ್ಲಾಸ್ಟಿಕ್ ಲೋಟಗಳನ್ನೇ ನೋಡಲಿಲ್ಲ, ಪೇಪರ್ ಲೋಟಗಳನ್ನೂ ನೋಡಲಿಲ್ಲ. ಎಲ್ಲ ಮಣ್ಣಿನ ಮಡಿಕೆಯಲ್ಲಿ ಈ ರೀತಿ ಇರುವಂತಹ ಲೋಟಗಳಲ್ಲೇ ಕಾಫಿ ಟೀನ ಸಪ್ಲೈ ಮಾಡ್ತಾಯಿದ್ರು. ನಿಜವಾಗ್ಲೂ ಖುಷಿ ಅನ್ನಿಸ್ತು. ಸೊ ನಮಗೆ ನೈಟ್ ಅಲ್ಲಿಂದ 10 ಗಂಟೆಗೆ ಟ್ರೈನ್ ಇದ್ದಿದ್ದು. ಸೊ ಅಲ್ಲಿಂದನೂ ಒಂದು 10-15 ಕಿಲೋಮೀಟ್ರ್ ಬರಬೇಕಿತ್ತು. ಮತ್ತೆ ಆಟೋದಲ್ಲೇ ಬಂದುಬಿಟ್ಟು ಟ್ರೈನ ಹತ್ಕೊಂಡ್ವಿ. ಸೊ ನೈಟ್ 10:30 ಅಷ್ಟರಲ್ಲಿ ಭೋಪಾಲ್ ಬಂದ್ವಿ. ಭೋಪಾಲಲ್ಲಿ ಇನ್ನೊಂದು ಸ್ಪೆಷಲ್ ಏನು ಅಂತಂದರೆ, ನಾವು ಬಂದು ಇಳಿದಿದ್ದು ಪ್ರೈವೇಟ್ ರೈಲ್ವೆ ಸ್ಟೇಷನ್ನು, ರಾಣಿ ಕಮಲಾಪತಿ ರೈಲ್ವೆ ಸ್ಟೇಷನ್ ಅಂತ ಅಂದ್ಬಿಟ್ಟು. ಇಡೀ ಇಂಡಿಯಾದಲ್ಲೇ ಫಸ್ಟ್ ಪ್ರೈವೇಟ್ ರೈಲ್ವೆ ಸ್ಟೇಷನ್ ಅಂತಂದರೆ ಇದಂತೆ. ಸೊ ನೋಡಿ ತುಂಬಾ ಖುಷಿ ಆಯಿತು. ಯಾವುದೇ ಏರ್ಪೋರ್ಟ್ಗೂ ಕಮ್ಮಿ ಇಲ್ಲ ಅಂತ ಅನ್ನಿಸ್ತು, ಅಷ್ಟು ಚೆನ್ನಾಗಿದೆ ಈ ರೈಲ್ವೆ ಸ್ಟೇಷನು. ನಾನು ನೋಡಿದ್ದ ಪ್ಲೇಸ್ಗಳಲ್ಲಿ ಎಲ್ಲ ಕಡೆನೂ ಅಷ್ಟೇ ರೈಲ್ವೆ ಸ್ಟೇಷನ್ಸ್ಗಳಂತೂ ತುಂಬಾ ಚೆನ್ನಾಗಿದ್ದಾವೆ. ನಮ್ಮ ಕರ್ನಾಟಕದಲ್ಲಿ ಒಂದು ರೈಲ್ವೆ ಸ್ಟೇಷನ್ ಇಷ್ಟೊಂದು ಚೆನ್ನಾಗಿರೋದನ್ನು ನಾನು ನೋಡೇ ಇಲ್ಲ. ಅಷ್ಟು ಚೆನ್ನಾಗಿದ್ದಾವೆ ರೈಲ್ವೆ ಸ್ಟೇಷನ್ಗಳೆಲ್ಲ. ಎಲ್ಲೂ ಪ್ರೈವೇಟ್ನವ್ರಿಗೆ ರೈಲ್ವೆ ಸ್ಟೇಷನ್ನ ಕೊಟ್ಟಿರಲಿಲ್ಲ. ಬಟ್ ಇದೇ ಫಸ್ಟ್ ಅಂತೆ ಕೊಟ್ಟಿರೋದು. ನಾವು ಭೋಪಾಲ್ ಬಂದಾಗಲೇ ನೈಟ್ 10:30 ಆಗಿತ್ತು. ಸೊ ಅಲ್ಲಿಂದ ವೆಜ್ ಇರೋಂತಹ ಹೋಟೆಲ್ನ ಹುಡ್ಕೊಂಡು ಹೋದ್ವಿ. ನಾವು ಎಷ್ಟೇ ಒಳ್ಳೆ ಹೋಟೆಲ್ಗಳಲ್ಲಿ ಊಟ ಮಾಡ್ತೀವಿ ಅಂತಂದರೂ ಟೂರಿಂಗ್ ಪ್ಲೇಸ್ಗಳಲ್ಲಿ ನೀಟಾಗಿ ಊಟ ಸಿಗಲ್ಲ. ಸೊ ಭೋಪಾಲಿಗೆ ಬಂದ ಮೇಲೇ ನೆಮ್ಮದಿಯಾಗಿ ಊಟ ಮಾಡಿದ್ದು ಅಂತಲೇ ಹೇಳ್ಬೋದು. ಭೋಪಾಲಲ್ಲೂ ಅಷ್ಟೇ ಸೌತ್ನವ್ರಿಗೆ ಅಂತ ಅಂದ್ಬಿಟ್ಟು ಒಂದು ಹೋಟೆಲ್ ಇತ್ತು. ಸೊ ಅಲ್ಲಿಗೆ ಹೋಗಿ ಅಲ್ಲಿ ವೆಯ್ಟ್ ಮಾಡಿ ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ. ಏಕೆಂದರೆ ಬೇರೆ ಕಡೆ ಎಲ್ಲೂ ಊಟ ನೀಟಾಗಿ ಸೆಟ್ ಆಗಿರಲಿಲ್ಲ ನಮಗೆ. ಸೊ ಅದೊಂದು ಹೋಟೆಲಲ್ಲಿ ನಮಗೆ ಸೌತ್ ಸೈಡ್ದು ಊಟ ಸಿಕ್ಕಿದ್ದು. ಸೊ ನಾವು ಟ್ರಿಪ್ಗೆ ಮಾಡಬೇಕು ಅಂದ್ಕೊಂಡಿದ್ದು ಪ್ಲೇಸಸ್ ಎಲ್ಲ ಇಷ್ಟೇ ಆಗಿತ್ತು. ಸೊ ನೆಕ್ಸ್ಟ್ ನಾವೆಲ್ಲೂ ಹೋಗಲಿಲ್ಲ ಟ್ರಿಪ್ ಅಂತ ಅಂದ್ಬಿಟ್ಟು. ಮತ್ತು ಅಷ್ಟೇ ಮಾಲ್ಗಳಿಗೆ ಹೋಟೆಲ್ಗಳಿಗೆ ಅಷ್ಟೇ ಹೋಗಿದ್ವಿ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಯಾವ ಹೋಟೆಲಿಗೆ ಹೋಗಿದ್ವಿ, ಹಾಗೆಯೇ ಇಂದೋರಲ್ಲಿ ಬೇರೆ ಯಾವ ಕಡೆ ಹೋಗಿದ್ವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.